ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಈ ದಿವಸ ಆ ವಾಕ್ಯ ಭಾಗವನ್ನು ಗಮನಿಸಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಎಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮ ಬಗ್ಗೆ ಏನಾದರೂ ತೀರ್ಮಾನ ಮಾಡ್ಕೋಬೋದು ಪ್ರಿಯರೇ. ನೀವು ನಿಮ್ಮ ಬಗ್ಗೆ ನಾನು ಉಪಯೋಗವಿಲ್ಲದಿರೋ ಪಾತ್ರೆ, ನಾನು ಒಡೆದಿರುವಂತಕ್ಕಂಥ ಪಾತ್ರೆ, ನನಗೆ ಯಾರು ನನ್ನನ್ನು ಸೇರಿಸಿಕೊಳ್ಳದೇ ಇರುವಂತಕ್ಕಂಥ ವ್ಯಕ್ತಿ ಎಂಬುದಾಗಿ ನೀವು ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ಬೋದು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಉಪಯೋಗವಿಲ್ಲದೆ ಇರುವಂತಕ್ಕಂಥ ಪದಾರ್ಥಗಳನ್ನು ಅಥವಾ ಉಪಯೋಗ ಇಲ್ಲದೇ ಇರುವಂತಕ್ಕಂಥ ವ್ಯಕ್ತಿಗಳನ್ನು ದೇವರು ಉಪಯೋಗವುಳ್ಳ ಪಾತ್ರೆಯಾಗಿ ಮಾರ್ಪಡಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ನೀವು ನಿಮ್ಮನ್ನು ಯಾವ ರೀತಿಯಾದರೂ ಊಹಿಸ್ಕೋಬೋದು, ಯಾವ ರೀತಿಯಾದರೂ ನಿಮ್ಮ ಬಗ್ಗೆ ನೀವೇ ತೀರ್ಮಾನ ಮಾಡ್ಕೋಬೋದು ಪ್ರಿಯರೇ. ಆದರೆ ದೇವರು ನಿಮ್ಮನ್ನು ಲೋಕಕ್ಕೆ ಉಪ್ಪಾಗಿಯೂ ಬೆಳಕಾಗಿಯೂ ಇರುವುದಕ್ಕಾಗಿ ಇಹಲೋಕದಲ್ಲಿ ನಿಮ್ಮನ್ನು ಇಟ್ಟಿರುವುದನ್ನು ಮಾತ್ರ ಮರೆಯದಂತೆ ಜೀವಿಸಬೇಕಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯ ಹೀಗೆ ಹೇಳ್ತದೆ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವಂಥದ್ದಾಗಿದೆ. ನಮ್ಮಲ್ಲಿರುವಂತಕ್ಕಂಥ ದೀಪ, ನಮ್ಮಲ್ಲಿರುವಂತಕ್ಕಂಥ ಒಂದು ಉಪ್ಪು ಯಾವಾಗಲೂ ಅದು ಉರಿಯುತ್ತಲೇ ಇರಬೇಕು. ಯಾವಾಗಲೂ ಉಪ್ಪು ಅದರ ರುಚಿಯನ್ನು ಕೊಡುತ್ತಲೇ ಇರಬೇಕು ಪ್ರಿಯರೇ. ಯಾವ ಸ್ಥಿತಿಗಳಲ್ಲಾದರೂ ಅದು ಕತ್ತಲಾಗದಂತೆ ಕ್ರಿಸ್ತನ ಮುಖಾಂತರ ಅದನ್ನು ಬೆಳಗಿಸುವಂಥದ್ದು ಬಹುಮುಖ್ಯ. ನಿಮ್ಮಿಂದ ಅಥವಾ ನಿಮ್ಮ ಮುಖಾಂತರ ಅನೇಕರನ್ನು ದೇವರು ತನ್ನ ಕಡೆಗೆ ಕರೆಯುವಂಥ ದೇವರು ಆತನಾಗಿದ್ದಾನೆ. ಕತ್ತಲಲ್ಲಿ ಇರುವಂತಕ್ಕಂಥ ಜನರನ್ನು ಆತನು ನಿಮ್ಮ ಮುಖಾಂತರ, ನಿಮ್ಮ ಒಂದು ಬೆಳಕಿನ ಮುಖಾಂತರ ಆತನು ಕರೆದು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ನನ್ನ ಜೀವಿತ ಇಷ್ಟೇನಾ, ನನ್ನ ಜೀವಿತ ಉಪಯೋಗವಿಲ್ಲದಿರುವಂತಕ್ಕಂಥ ವ್ಯಕ್ತಿನ ಎಂಬುದಾಗಿ ಇಹಲೋಕದ ಒಂದು ಸುಳ್ಳುಗಳನ್ನು ನಂಬಿಕೊಂಡು ಜೀವಿಸಿದ ರೀತಿಯಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ, ಬೆಳಕಾಗಿದ್ದೀರಾ. ನಿಮ್ಮ ಒಂದು ಒಳ್ಳೆ ಕಾರ್ಯದಿಂದಲೇ ದೇವರು ಅಥವಾ ಮನುಷ್ಯರು, ಇಹಲೋಕದಲ್ಲಿರುವಂತಕ್ಕಂಥ ವ್ಯಕ್ತಿಗಳು ನಿಮ್ಮ ಒಂದು ಒಳ್ಳೆ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವಂತಕ್ಕಂಥ ತಂದೆಗೆ ಘನಮಾನ ಸ್ತುತಿಯನ್ನು ಸಲ್ಲಿಸುವಂಥವರಾಗಿದ್ದಾರೆ. ನಿಮ್ಮ ಮುಖಾಂತರನೇ ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪ್ಪೇ ಸಪ್ಪಗಾದರೆ ಅದು ಯಾವುದಕ್ಕೆ ರುಚಿಯಾಗಿತ್ತು ಎಂಬುದಾಗಿ ದೇವರ ವಾಕ್ಯವನ್ನು ನೋಡ್ತೇವೆ. ನಮ್ಮಲ್ಲಿರುವಂತಕ್ಕಂಥ ಉಪ್ಪು ಅಥವಾ ನಮ್ಮಲ್ಲಿರುವಂತಕ್ಕಂಥ ಬೇರೆಯವ್ರಿಗೆ ಕೊಡುವಂತಕ್ಕಂಥ ಪ್ರೀತಿಯಾಗಲಿ, ಒಳ್ಳೆಯ ಕಾರ್ಯಗಳಾಗಲಿ ಯಾವಾಗಲೂ ಅದು ನಿರಂತರವಾಗಿ ಇರಬೇಕು ಪ್ರಿಯರೇ. ನಮಗೆ ಮೋಸ ಆಯ್ತಲ್ಲ, ಅವ್ರಿಗೇನಕ್ಕೆ ಮಾಡಬೇಕು ಎಂಬುದಾಗಿ ನಾವು ಯೋಚನೆ ಮಾಡದೆ ಏನೇ ಆದ್ರೂ ನಾವು ದೇವರಿಗೋಸ್ಕರ ಮಾಡ್ತೇವೆ, ನನ್ನ ತಂದೆಗೆ ಮಹಿಮೆ ಆಗಬೇಕು ನಾವು ಮಾಡುವಂತಕ್ಕಂಥ ಕಾರ್ಯಗಳು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಜೀವಿಸಬೇಕಾದ್ರೆ ನಮ್ಮ ಒಂದು ಬೆಳಕು ಇತರರಿಗೆ ಅದು ಮಾರ್ಗದರ್ಶನವಾಗ್ತದೆ ಪ್ರಿಯರೇ. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ, ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ನೋಡಿದ್ವಿ. ನಮ್ಮ ಜೀವಿತವು ದೇವರು ಅದೇ ರೀತಿ ಆಶೀರ್ವದಿಸಲಿ. ನಿಮ್ಮ ಬಗ್ಗೆ ನೀವು ಏನೇ ತೀರ್ಮಾನ ಮಾಡಿಕೊಂಡ್ರು ಸ್ವಾಮಿ ನಿಮ್ಮನ್ನ ಕುರಿತು ಏನು ಹೇಳ್ತಾರೆ ಅಂದರೆ, ನೀನೇ ಲೋಕಕ್ಕೆ ಬೆಳಕು, ನೀನೇ ಲೋಕಕ್ಕೆ ಉಪ್ಪು ಎಂಬುದಾಗಿ ಸ್ವಾಮಿ ನಿಮ್ಮನ್ನು ಕುರಿತು ಮಾತನಾಡುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ನಿಮ್ಮಲ್ಲಿರುವಂತಕ್ಕಂಥ ಈ ಲೌಕಿಕವಾದ ಒಂದು ಸುಳ್ಳುಗಳನ್ನು ನಂಬದೆ ದೇವರು ನಿಮಗೆ ಕೊಟ್ಟಿರುವಂತಕ್ಕಂಥ ಒಂದು ಕಾರ್ಯಗಳಲ್ಲಿ ಮನಸ್ಸಿಟ್ಟು ಲೋಕಕ್ಕೆ ಉಪ್ಪಾಗಿ, ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ, ಅದಕ್ಕಾಗಿ ಪ್ರಯಾಸ ಪಡುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ದೇವರು ತಾನೇ ನಿಮಗೆ ಸಹಾಯ ಮಾಡಲಿ ಎಂಬುದಾಗಿ ಹರಸುತ್ತಾ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಇಹಲೋಕಕ್ಕೆ ಉಪ್ಪಾಗಿದ್ದೇವೆ, ಬೆಳಕಾಗಿದ್ದೇವೆ ಎಂಬುದಾಗಿ ನೀನೇ ಹೇಳಿದೆಯಲ್ಲ ದೇವರೇ. ಅಪ್ಪ, ನಿನ್ನ ಪವಿತ್ರಾತ್ಮನ ಮುಖಾಂತರ ಆ ಬೆಳಕು ಯಾವಾಗಲೂ ಉರಿತಾ ಇರಲಿ. ಅಪ್ಪ ದೇವರೇ, ಅಪ್ಪ ಒಳ್ಳೆಯ ಕಾರ್ಯಗಳನ್ನು ನೋಡಿ ತಂದೆಗೆ ಅಪ್ಪ ಘನಮಾನ ಸ್ತುತಿ ಉಂಟಾಗಲಿ. ನಿಮ್ಮಲ್ಲಿರುವಂತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ನೋಡಿ ತಂದೆಯ ದೇವರಿಗೆ ಯಾವಾಗಲೂ ಮಹಿಮೆ ಉಂಟಾಗಲಿ ಎಂಬುದಾಗಿ ಅಪ್ಪ ಜೀವಿಸುವಂತೆ ಕರ್ತ ನೀನು ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಸಂದರ್ಭಗಳಲ್ಲಿಯೂ ನಿನ್ನನ್ನೇ ನೋಡಿಕೊಂಡು ಜೀವಿಸುವಂತೆ ಸಹಾಯ ಮಾಡು ದೇವರೇ. ಪವಿತ್ರಾತ್ಮನ ಮುಖಾಂತರ ನಮ್ಮ ಬೆಳಕು ಇಹಲೋಕದಲ್ಲಿ ಪ್ರಜ್ವಲಿಸಲಿ ಸ್ವಾಮಿ. ದೇವರೇ, ನಿನ್ನ ಕೃಪೆಯಿಂದ
ತುಂಬಿಸು ಸ್ವಾಮಿ. ಆಕಾಶದ ಜ್ಯೋತಿರ್ಮಂಡಲಗಳಾಗೆ ಜೀವಿಸುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ಯಾರ್ಯಾರು ತಮ್ಮ ಅಸಹಾಯಕ ಸ್ಥಿತಿಯಲ್ಲಿ ಕೂತಿದ್ದಾರೋ, ಯಾರ್ಯಾರು ನಾನು ಲೋಕಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ಪ್ರಯೋಜನವಿಲ್ಲದವನಾಗಿದ್ದೇನೆ, ಪ್ರಯೋಜನವಿಲ್ಲದವಳಾಗಿದ್ದೇಳೆ ಎಂಬುದಾಗಿ ಯಾರ್ಯಾರು ಆಲೋಚನೆ ಮಾಡ್ತಾರೋ ದೇವರೇ, ಅವರನ್ನು ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರಿಗೆ ಒಂದು ನಿರೀಕ್ಷೆಯನ್ನು ದಯಪಾಲಿಸಿಕೊಡು. ಯಾಕೆಂದರೆ ಅವರು ಲೋಕಕ್ಕೆ ಬೆಳಕಾಗಿದ್ದಾರೆ, ಉಪ್ಪಾಗಿದ್ದಾರೆ. ದೇವರೇ, ನೀನು ಕೃಪೆ ಮಾಡು ಸ್ವಾಮಿ. ನಿನ್ನ ಆತ್ಮವು ಮಟ್ಟ ನೆಲದಲ್ಲಿ ಕರ್ತನೆ ಒಬ್ಬೊಬ್ಬರನ್ನು ತಂಗಿಸಲಿ ಸ್ವಾಮಿ. ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ ಎಂದು ದೇವರೇ ನಿನ್ನ ವಾಕ್ಯ ಹೇಳಿದಂತೆ ದೇವರೇ ಅಪ್ಪ, ನಿನ್ನಲ್ಲಿ ಬಲ ಹೊಂದಿಕೊಂಡು ಪವಿತ್ರಾತ್ಮನ ಶಕ್ತಿಯ ಮುಖಾಂತರ ಪ್ರಜ್ವಲಿಸುವಂತೆ ನೀನು ಕೃಪೆ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿ ದೇವಿ ತಂದೆಯೇ. ಆಮೇನ್, ಆಮೇನ್.